ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಸಿಂಪಲ್ ಆದ ಪೊಟ್ಯಾಟೊ ಫ್ರೈ ತೋರಿಸ್ತಾ ಇದ್ದೀನಿ. ಸಿಂಪಲ್. ಇವಾಗ ಏನಾದರೂ ರಸಮ್ಮು ಸಾಂಬಾರು ಇದ್ದರೆ ಈ ಥರ ಪೊಟ್ಯಾಟೊ ಫ್ರೈ ಮಾಡಿ. ನಾನಿವಾಗ ಒಂದು 2-3 ಆಲೂಗಡ್ಡೆ ದೊಡ್ಡ ಆಲೂಗಡ್ಡೆ ತಗೊಂಡು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ತುಂಬ ಸಿಂಪಲ್ಲು, ತುಂಬ ಬೇಗ ಆಗುತ್ತೆ. ಇದಕ್ಕೆ ನಾನು 3 ಪದಾರ್ಥ ಹಾಕ್ತೀನಿ. ಈ ಕಡೆ ಎಣ್ಣೆ ಕಾಯ್ತಾ ಇದೆ ನೋಡಿ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು. ಆಮೇಲೆ ಅದಕ್ಕೆ ನೋಡಿ ಖಾರಕ್ಕೆ ಅಚ್ಚ ಖಾರದ ಪುಡಿ. ಆಮೇಲೆ ನಿಮಗೆ ಕಲರ್ ಬೇಕಂದರೆ ಕಾಶ್ಮೀರ್ ಚಿಲ್ಲಿ ಪೌಡರು. ಆಮೇಲೆ ಸ್ವಲ್ಪ ಅರಿಶಿನ, ಇಷ್ಟೇ. ಉಪ್ಪು, ರೆಡ್ ಕಾಶ್ಮೀರ್ ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು ಮತ್ತು ಅರಿಶಿನ 3 ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ಥರ. ದಿಢೀರಂತ ನಿಮಗೆ ಇವಾಗ ಒಂದು ಸಾಂಬಾರಿದೆ, ಪಲ್ಯ ಇದೆ ಅನ್ನುವಾಗ ಈ ಥರ ಮಾಡಿ ಫ್ರೆಂಡ್ಸ್. ನನಗೆ ಅಂತೂ ತುಂಬ ಇಷ್ಟ, ಆಲೂಗಡ್ಡೆನೇ ಇಷ್ಟ, ಅದರಲ್ಲಿ ಈ ಥರ ಮಾಡಿದ್ರೆ ಇನ್ನೂ ಇಷ್ಟ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಟ್ರೈ ಮಾಡಿ, ಎಲ್ಲರೂ ಮಾಡ್ತೀರಾ. ಇದು ಪೆಪ್ಪರ್ ಹಾಕಿದ್ದೀನಿ, ಒಂಥರ ಟೇಸ್ಟ್ ಕೊಡುತ್ತೆ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ನಾವು ಫಿಶ್ಗೆ ಮಸಾಲೆ ಹಾಕ್ತೀವಲ್ಲ ಆ ಥರ ನೀಟಾಗಿ ಕಲಸಿ. ಖಾರ ಎಷ್ಟು ಬೇಕು ನಿಮಗೆ ಖಾರ ನೀವು ಹಾಕಿ ರುಚಿಗೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೋಡಿ ಇದನ್ನು ನೋಡಿ, ಇಲ್ಲಿ ಎಣ್ಣೆ ಕಾಯ್ತಾ ಇದೆ ನೋಡಿ ಫ್ರೆಂಡ್ಸ್. ಎಣ್ಣೆ ಕಾಯ್ತಾ ಇದೆ. ಈ ಥರ ಒಂದೊಂದೇ ಮೀನು ಫ್ರೈ ಮಾಡ್ತೀವಲ್ಲ ಆ ಥರ ನೋಡಿ, ಮೀನು ಫ್ರೈ ಮಾಡ್ತೀವಲ್ಲ ಆ ಥರ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಹೀಗೆ ಫ್ರೈ ಮಾಡಿ. ನಾನು ದೊಡ್ಡದು ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ ನೋಡಿ. ತುಂಬ ದಪ್ಪ ಚೆನ್ನಾಗಿ ನೋಡಿ, ಉಪ್ಪು ಖಾರ ಎಲ್ಲ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗಲೂ ನೀವು ಹಂಗೆ ತಿನ್ಬೋದು. ಇದು ಹಾಗೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಒಮ್ಮೆ. ಇದು ನಾನು ಇವತ್ತು ನಮ್ಮ ಮನೇಲಿ ಸಾಂಬಾರಿದೆ, ಆ ಸಾಂಬಾರಿಗೆ ನೆಂಚ್ಕೊಳ್ಳೋಕ್ಕೆ ಏನು ಮಾಡೋದು, ಚಿಕನ್ನು ಅದು ಮೀನು ಬೇಜಾರು. ಅದಕ್ಕೆ ಇದು ಮಾಡೋಣ ಅಂತ. ರಸಮ್ ಇದೆ, ಸಾಂಬಾರಿದೆ, ಎರಡಕ್ಕೂ ಒಂದು ಫ್ರೈ ಮಾಡೋಣ ಅಂತ ಬೆಳಗ್ಗೆ ಪೊಂಗಲ್ ಮಾಡಿದ್ದೀನಿ ನೋಡಿ. ಇವಾಗ ಇದನ್ನು ನೀಟಾಗಿ ಒಂದು ಸ್ಪೂನ್ ತಗೊಂಡು ಈ ಥರ ಓದ್ತಾ ಮಾಡಿ ನೋಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಈ ಥರ ಓಟ ನೋಡಿ. ಈ ಥರ ತಿರುಗಿಸಿ ಒಂದು 2 ನಿಮಿಷ 3 ನಿಮಿಷದಲ್ಲಿ ಬೆಂದ್ಬಿಡುತ್ತೆ. ತುಂಬ ಟೇಸ್ಟಾಗಿರುತ್ತೆ, ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಎಣ್ಣೆ ಇರುತ್ತೆ, ಎಣ್ಣೆ ಬೇಕೇ ಬೇಕು ನೋಡಿ. ಇದು ಸಿಂಪಲ್ಲು. ಇವಾಗ ಯಾರನ್ನ ಫಿಶ್ ತಿನ್ನಲ್ಲ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಯಾರು ಫಿಶ್ಶು ತಿನ್ನಲ್ಲ ಅವ್ರಿಗೂ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಚೂರು ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಸಾಂಬಾರಿದೆ ನೋಡಿ. ಇದು ನೀವು ಸ್ವಲ್ಪ ಒಂದು ಅರ್ಧ ಗಂಟೆ ಇಟ್ಟರೂ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಅರ್ಧ ಗಂಟೆ ಇಟ್ಟು ಉಪ್ಪು ಖಾರ ಚೆನ್ನಾಗಿರುತ್ತೆ.
ನೋಡಿ ಇವಾಗ ಆಲ್ರೆಡಿ ಬೆಂದಿದೆ. ಅಷ್ಟೇ, ಇದು ಒಂದು 2 ನಿಮಿಷ ಸಾಕು ಬೇಯೋಕ್ಕೆ. 2 ನಿಮಿಷ ಇದು ಬೇಯೋದು. ಎಣ್ಣೆಯಲ್ಲೇ ಬೇಯಿಸಬೇಕು ಚಿಪ್ಸು. ನಾವು ಚಿಪ್ಸು ಬೇಯಿಸ್ತೀವಲ್ಲ ಆ ಥರ ಎಣ್ಣೆಯಲ್ಲಿ ಬೇಯಿಸಿ. ನಾನು ಇವಾಗ ತೆಗಿತೀನಿ ಇದನ್ನ. ಎಲ್ಲ ಈ ಥರನೇ ಮಾಡಿ. ತೆಳ್ಳಗೆ ಕಟ್ ಮಾಡಿರ್ತೀವಲ್ಲ, ಬೇಗ ಬೇಯುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಈ ಥರ ಟ್ರೈ ಮಾಡಿ ನೋಡಿ. ಇವಾಗ ಇದು ರೆಡಿ ಆಗಿದೆ ನೋಡಿ. ಇದು ಚೆನ್ನಾಗಿ ರೆಡಿಯಾಗಿದೆ. ನೀವು ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ರೆ ಎಣ್ಣೆ ಹೋಗುತ್ತೆ. ಎಣ್ಣೆ ಇರುತ್ತೆ ಸ್ವಲ್ಪ. ಇದು ಟಿಶ್ಯೂ ಪೇಪರ್ ಮೇಲೆ ಹಾಕಬೇಕು. ಟಿಶ್ಯೂ ಪೇಪರ್ಗೆ ಹಾಕಿ ಎಣ್ಣೆ ಇರುತ್ತೆ ನೋಡಿ. 2 ನಿಮಿಷದಲ್ಲಿ ಬೆಂದು ಹೋಗುತ್ತೆ. ನೀವು ಟ್ರೈ ಮಾಡಿ ಒಮ್ಮೆ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.